ಧಾರವಾಡದ NTTF ಬಳಿ ನೋಂದಣಿ ಹೊಂದಿರುವ ರಾಜಸ್ಥಾನ್ ಮೂಲದ ಲಾರಿ ವೇಗವಾಗಿ ಡಿಕ್ಕಿ ಹೊಡೆದು ಮುಂದೆ ಸಾಗಿದ್ದಾನೆ. ಧಾರವಾಡ ನಗರಕ್ಕೆ ಬರುವ ಸಮಯದಲ್ಲಿ ಕೆಳಗೇರಿ ಬಳಿ ಮರಕ್ಕೆ ಡಿಕ್ಕಿ ಹೊಡೆದು NTTF ಮತ್ತು ಟೋಲ್ನಾಕ ವಾಹನಗಳಿಗೆ ವೇಗವಾಗಿ ಡಿಕ್ಕಿ ಹೊಡೆದಿದ್ದಾನೆ. ಸಾರ್ವಜನಿಕರು ಎಲ್ಲರೂ ಸೇರಿ ಲಾರಿ ಚಾಲಕನನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ದಯವಿಟ್ಟು ನನ್ನ ಹೆಸರು ಸುಧೀರ್ ಮುದೋಳ್ ಅಂತೇಳಿ, ನಾನು ಮತ್ತು ಅಡ್ವೊಕೇಟ್ ಆದಂಥ ರವಿ ಸಿದ್ದಾಡ್ಗಿ ಮಠ್ ಸರ್ ಅವರು ಮಾರುತಿ 800 ಗಾಡಿ ಆಗಿದ್ವಿ. ನಾನೇ ಡ್ರೈವಿಂಗ್ ಮಾಡಂತಿದ್ದೆ. ಆದರೆ NTTF ಕಡೆ ಒಂದು ಗಾಡಿ ಬಂದು ಹೊಡಿತೈತಿ. ಆ ಗಾಡಿ ಯಾವ್ದಂದ್ರೆ ಗಾಡಿ ಗುಜರಾತ್ ಪಾಸಿಂಗ್ ಗಾಡಿ. ಈ ಧಾರವಾಡ ಸಿಟಿ ಒಳಗೆ ಇವ್ರು ಎಂಟ್ರಿ ಕೊಡ್ತಾರಂದ್ರೆ ಇಲ್ಲಿ ಏನೇ ನಡೆಯತಾವ ಅಂತ ನಮ್ಗೆ ನೋವು ಆಗ್ತಂತೆ. ದೇವ್ರ ಪುಣ್ಯದಿಂದ ನಮ್ಗೆ ಏನೋ ಆಗಿ ಮಾಡಿ ಬಂದಾನಂತ. ಟೋಟಲ್ 5 ಗಾಡಿ ಎಕ್ಸಿಡೆಂಟ್ ಮಾಡಿ ಬಂದಾರಂತೆ. ಈಗ ಇಂಥ ದೊಡ್ಡ ದೊಡ್ಡ ಹೆವಿ ವೆಹಿಕಲ್ ಧಾರವಾಡ ಸಿಟಿ ಒಳಗೆ ಬಿಡ್ತಾರಂದ್ರೆ ನಮ್ಮಂತ ಸಾಮಾನ್ಯ ಜನರು ಸತ್ತು ಹೋಗೋದು ಗ್ಯಾರಂಟಿ. ಇದಕ್ಕೆ ನ್ಯಾಯ ಸಿಗಬೇಕೆ. ಇನ್ನು ಮುಂದೆ 8 ಗಂಟೆ ಮೇಲೆ ಯಾವ್ದು ಗಾಡಿ ಧಾರವಾಡ ಸಿಟಿ ಒಳಗೆ ಹೋಗಬಾರ್ದು. ಇದ ನಮ್ಮ ಕಂಡೀಷನ್. ಇಲ್ಲ ಅಂದ್ರೆ ನಾಳೆ ಮುಂಜಾನೆ ನಾವು ನಾವು ಹೋರಾಟ ಮಾಡ್ತೇವೆ. ನಾನು ಸುಧೀರ್ ಮುದೋಳ, ಜಯ ಕರ್ನಾಟಕ ಸಂಘಟನೆ ಧಾರವಾಡ ಜಿಲ್ಲಾ ಅಧ್ಯಕ್ಷ ಮಾತಾಡೋದು. ಸಂಚಾರಿ ಪೊಲೀಸ್ ACP ಪ್ರಶಾಂತ್ ಸಿದ್ದನಗೌಡರ್, ವಿದ್ಯಾಗಿರಿ ಪೊಲೀಸ್ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿ ತಿಳಿಗೊಳಿಸಿದ್ದಾರೆ. ಕ್ರಾಂತಿ ಸಮಾಚಾರ, ಧಾರವಾಡ.